ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಾನಿವತ್ತು ಆಫೀಸಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗಷ್ಟೇ ನಾನು ಆಫೀಸ್ ಎಂಟರ್ ಆಗಿದ್ದೀನಿ. ಸೊ ನಮ್ಮ ಲಾಗಿನ್ ಆ್ಯಕ್ಸಸ್ ಕೊಟ್ಟು ನಾನೀಗ ಲಿಫ್ಟ್ ಹತ್ರ ಬಂದಿದ್ದೀನಿ ನೋಡಿ. ಸೊ ವೆಯ್ಟ್ ಮಾಡ್ತಾ ಇದೆ. ನನ್ನ ಫ್ಲೋರ್ ಇರೋದು 6th ಫ್ಲೋರಲ್ಲಿ. ಸೊ ಹಾಗಾಗಿ ನೋಡಿ, ನಮ್ಮ ಆಫೀಸ್ ನೋಡಿ, ವಿಂಡೋ ಗ್ಲಾಸಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ನಾನು ಲಿಫ್ಟ್ ಬರೋರಿಗೆ ಹಾಗೆ ವೆಯ್ಟ್ ಮಾಡಿಕೊಂಡು ಪೋಸ್ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಸೊ ಫೈನಲಿ ನಾನು ಆಫೀಸ್ ಒಳಗಡೆ ಎಂಟರ್ ಆಗಿದ್ದೀನಿ. ಸೊ ಲಾಗಿನ್ ಕೊಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಫಸ್ಟಿಗೆ ಬಂದ ತಕ್ಷಣ ನನಗೆ ಆಫೀಸಲ್ಲಿ ನಾನು ಮೇಲ್ ಚೆಕ್ ಮಾಡ್ತೀನಿ. ಸೊ ಆ ಡೇ ನನಗೆ ಏನೇನೆಲ್ಲ ಲೈಕ್ ಸ್ಕೆಡ್ಯೂಲ್ ಇರುತ್ತೆ, ಯಾವ ಥರ ಟಾಸ್ಕ್ ಇರುತ್ತೆ, ಮತ್ತು ಯಾವ ಥರ ಏನಾದರೂ ಮೀಟಿಂಗ್ ಇದ್ದರೆ, ಸೊ ಏನೆಲ್ಲ ಡೇದು ಆ್ಯಕ್ಟಿವಿಟಿ ಅಂತ ನೋಡಿ ಅಕಾರ್ಡಿಂಗ್ಲಿ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಪ್ರಯಾರಿಟಿ ಮೇಲೆ. ಸೊ ಅದಾದ ನಂತರ ಮಧ್ಯಾಹ್ನ ನಾನು ಲಂಚಿಗೆ ಅಂತ ಬಂದೆ. ನೋಡಿ, ನಾನು ಬಿಲ್ ಯಾಕೆ ತೋರಿಸಿದೆ ಅಂದರೆ, ಒಂದು ಲಂಚ್ ಕೋಂಬೋಗೆ 122 ರೂಪೀಸ್ ನಮ್ಮ ಆಫೀಸಲ್ಲಿ ಚಾರ್ಜ್ ಮಾಡ್ತಾರೆ. ಯಾವುದಕ್ಕೆ? ನಾನ್ ವೆಜ್ ಕೋಂಬೋಗೆ. ನೋಡಿ, ಅದರಲ್ಲಿ ಕೊಡೋದು ಬಾರಿ ಒಂದು ಚಪಾತಿ, ಒಂದು ಕರ್ಡ್, ಮತ್ತು ರೈಸ್, ಮತ್ತು ಇದು ಚಿಕನ್ ಕರಿ. ಮತ್ತು ನಮ್ಮ ಆಫೀಸಲ್ಲಿ ಫುಡ್ ಕೋರ್ಟ್ ಈ ಥರ ಇದೆ ನೋಡಿ. ಕ್ಯಾಂಟೀನ್ ಅಂದರೆ ಕ್ಯಾಂಟೀನ್ ಅಲ್ಲ, ಫುಡ್ ಕೋರ್ಟ್. ಸೊ ಯೂಶ್ವಲಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಈ ಥರ ಇರುತ್ತೆ. ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಈ ಥರ ಇರುತ್ತೆ ಫ್ಲೋರ್ಸ್ ಎಲ್ಲ. ಸೊ ನೋಡಿ, ಚಿಕನ್ ಕೊಂಬು, ರೈಸು, ಚಪಾತಿ ಮತ್ತು ಸ್ಯಾಲಡ್ ಅಂದರೆ ರಾಯ್ತಾ ಮತ್ತು ಚಿಕನ್ ಕರಿ ಕೊಟ್ಟಿದ್ದಾರೆ. ಇಷ್ಟೇ ಕೊಟ್ಟಿರೋದು. ಬಟ್ 122 ರೂಪೀಸ್ ಚಾರ್ಜ್ ಮಾಡ್ತಾರೆ ಅದಕ್ಕೆ. ಸೊ ಅದರದ್ದು ಬಿಲ್ ತೋರಿಸ್ತಾ ಇದ್ರು. ನೋಡೋಣ ಇವಾಗ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ನಾನು ವರ್ಕ್ ಫ್ರಮ್ ಆಫೀಸ್ ಸ್ಟಾರ್ಟ್ ಆದ ನಂತರ ಚಿಕನ್ ಕರ್ರಿ ಫಸ್ಟ್ ಟೈಮ್ ಆಫೀಸಲ್ಲಿ ತಗೊಂಡಿರೋದಾಯ್ತಾ. ಅಂದರೆ ನಾನು ಹೋದ ದಿನ ಎಲ್ಲ ಯಾವತ್ತೂ ನಾನು ನಾನ್ ವೆಜ್ ತಿಂದಿಲ್ಲ. ಹಾಗಾಗಿ ಸೊ ನಾನ್ ವೆಜ್ ತಿಂದ ದಿನ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿರೋದು. ಹೇಗಿದೆ ಅಂತ ನೋಡೋಣ, ಒಂದು ಕ್ಯೂರಿಯಾಸಿಟಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು, ಹೇಗೆ ಇರ್ಬೋದು ಅಂತ. ನಮ್ಮ ಮಧ್ಯಾಹ್ನದ ಹೊತ್ತು ಫುಡ್ ಕೋರ್ಟು ಕೆಳಗಡೆ ಸಹ ಅಷ್ಟೇ, ಫಸ್ಟ್ ಫ್ಲೋರಲ್ಲಿ ಸಹ, ಸೆಕೆಂಡ್ ಫ್ಲೋರಲ್ಲಿ ಸಹ ಅಷ್ಟೇ, ಫುಲ್ಲು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಸಹ ಅಷ್ಟೇ ಫುಲ್ಲು ಕ್ರೌಡ್ ಆಗಿರುತ್ತೆ. ತುಂಬ ಕ್ರೌಡ್ ಇರುತ್ತೆ ಮಧ್ಯಾಹ್ನದ ಹೊತ್ತಿಗೆ. ಯಾಕಂದರೆ ಎಲ್ಲರೂ ಆ ಹೊತ್ತಿನ ಲಂಚಿಗೆ ಬರ್ತಾರಲ್ಲ. ಸೊ ಮತ್ತು ಇನ್ನೊಂದು ಕೆಲವರು ಏನು ಗೊತ್ತಾ, ಟಿಫಿನ್ ಬಾಕ್ಸ್ ತೊಗೊಂಡು ಬರ್ತಾರೆ, ಮೈಕ್ರೋವೇವಲ್ಲಿ ಬಿಸಿ ಮಾಡ್ತಾರೆ. ಸೊ ಆ ಥರ ಎಲ್ಲ ಇದೆ. ಬಟ್ ಚೆನ್ನಾಗಿತ್ತು ಊಟ. ಚಿಕನ್ ಕರಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಚಿಕನ್ ಕರಿ ತುಂಬ ಚೆನ್ನಾಗಿತ್ತು. ಗ್ರೀನ್ ಚಿಕನ್ ಕರಿ ಥರ ಮಾಡಿದರು ಅವರು. ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ಅದಾದ ನಂತರ ನಾನು ಮತ್ತೆ ನನ್ನ ಆಫೀಸ್ಗೆ ಬಂದೆ ನೋಡಿ. ವರ್ಕ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ವರ್ಕ್ ಕಂಟಿನ್ಯೂ ಮಾಡಿ ಅದಾದ ನಂತರ ನಾನು ಈವ್ನಿಂಗ್ ಬ್ರೇಕ್ ತಗೊಳ್ಳೋಕ್ಕೆ ಅಂತ ಬಂದೆ. ಸ್ನ್ಯಾಕ್ಸ್ ನಾನೊಂದು ಇದು ಸ್ಯಾಂಡ್ವಿಚ್ ತಗೊಂಡೆ. ಅದಾದ ನಂತರ ಸ್ಟ್ರಾಬೆರಿ ಜ್ಯೂಸ್ ತಗೊಂಡೆ. ಇದು ಸ್ಯಾಂಡ್ವಿಚ್ ಬಂದು ಕಾರ್ನೆಲ್ಲ ಹಾಕಿದ್ರು ಇದಕ್ಕೆ. ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಅಷ್ಟೇನು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತು. ನನ್ನ ಕೊಲೀಗ್ ಜೊತೆಗೆ ಬಂದಿದ್ದೆ. ನನ್ನ ಕೊಲೀಗ್ ಇದ್ರು ನನ್ನ ಜೊತೆ. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸಾಸ್ ಕೊಡಲ್ಲ ಅವರು, ಸಾಸ್ ಕೊಡಲ್ಲ. ಐ ಆಮ್ ನಾಟ್ ಫ್ಯಾನ್ ಆಫ್ ಸಾಸ್. ನನ್ನ ಕೊಲೀಗ್ ಕೇಳ್ತಾ ಇದ್ರು, ನೀವು ಲೈವ್ ಮಾಡ್ತಾ ಇದ್ದೀರಾ ಅಂತ. ಸೊ ಹೀಗೆ ನಾವು ಈವ್ನಿಂಗ್ ಚಿಕ್ ಚಾಟ್ ಮಾಡಿಕೊಂಡು ಆಫೀಸ್ ಮ್ಯಾಟ್ರ್ ಮಾತಾಡಿಕೊಂಡು ಈವ್ನಿಂಗ್ ವೈಬನ್ನು ಎಂಜಾಯ್ ಮಾಡ್ತಾಯಿದ್ದೆ ಬ್ರೇಕನ್ನು. ನಾನು ಯೂಶ್ವಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇರಲಿಲ್ಲ, ನನಗೇನು ಅಷ್ಟೇನು ಕ್ರೇವಿಂಗ್ಸ್ ಇಲ್ಲ. ಬಟ್ ಇತ್ತೀಚೆಗೆ ನನ್ನ ಕೊಲೀಗ್ಸ್ ಜೊತೆಗೆ ಸ್ಟಾರ್ಟ್ ಮಾಡೋಕ್ಕೆ ಬಂದ ನಂತರ ಬರ್ತಾಯಿದ್ದೀನಿ. ಸೊ ಅವರಿಗೆ ಬ್ರೇಕ್ ತೊಗೋಬೇಕು ಅಂತ ಇದ್ದಾಗೆಲ್ಲ ಬರ್ತೀನಿ. ಅದು ಆಫೀಸ್ ಸ್ಟಾರ್ಟ್ ಆದ ನಂತರ ಮಾತ್ರ ನಾನು ಇವಾಗ ಈವ್ನಿಂಗೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇರೋದು. ಅದು ಇನ್ ಕೇಸ್ ನನಗೆ ಹಸಿವಾದರೆ ಮಾತ್ರ. ಬಟ್ ಚೆನ್ನಾಗಿತ್ತು ಈ ಇದು ಸ್ಯಾಂಡ್ವಿಚ್ ಮತ್ತು ಜ್ಯೂಸ್ ಚೆನ್ನಾಗಿತ್ತು.
ಇಲ್ಲಿ ನೋಡಿ. ನಂಗೆ ನಗು ಬಂದಿರೋದಕ್ಕೆ ನೆನ್ನೆ ನಾನು ಜಾಬ್ ಲೆವೆಲ್ 5 ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಂಗೆ ನಗು ಬಂತು ಪಾಪ. ನಾನು ಹಾಕ್ತೀನಿ ಇವಾಗ ಯೂಟ್ಯೂಬಲ್ಲಿ, ಇವಾಗನೇ ಹಾಕ್ತೀನಿ. ನೆಕ್ಸ್ಟ್ ಟೈಮ್ ನಾನು ಬರಲ್ಲ ಅಷ್ಟೇ. ನೀವು ಒಂದು ದಿವಸ ಆ ಥರ ಹೇಳ್ತೀರ, ಮತ್ತೆ ಬಂದೇ ಬರ್ತೀರಾ. ಗೈಸ್ ಏನು ಗೊತ್ತಾ, ತಮಾಷೆಯಾಗಿ ಮಾತಾಡ್ತಾ ಇದ್ದೆ. ಸೊ ಅವರು ಲೈವ್ ಮಾಡ್ತಾ ಇದ್ದೀರ ಅಂತ ಕೇಳಿದ್ರಲ್ಲ, ಸೊ ಆವಾಗ ಮತ್ತು ಹೀಗೆ ನಾವು ಮಾತಾಡ್ತು. ನಾನು ಲೈಕ್ ಅವ್ರನ್ನ ವೀಡಿಯೋದಲ್ಲಿ ತೋರಿಸ್ದೆ ಅಲ್ಲ, ಅವ್ರಿಗೆ ನಾನು ಬರಲ್ಲ ತೋರಿಸ್ಬೇಡಿ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾನು ತಮಾಷೆಯಾಗಿ ಮಾತಾಡಿಕೊಂಡು ಲೈಕ್ ಆ ಮೂಮೆಂಟನ್ನು ಎಂಜಾಯ್ ಮಾಡ್ತಾಯಿದ್ದೆ ಅಷ್ಟೇ. ತಮಾಷೆ ಆಗಿತ್ತು, ನನ್ನ ಕೊಲೀಗ್ ಅಲ್ವಾ, ಸೊ ಹಾಗಾಗಿ ತಮಾಷೆ ಮಾಡ್ತಾ ಇರ್ತೀವಿ. ಸೊ ಮತ್ತು ನನಗೆ ಅವ್ರು ಬೇರೆ ಲೈವಲ್ಲಿ ತೋರಿಸ್ಬೇಡ, ನಾನು ಬರಲ್ಲ ನನಗೆ ಅಂತಾರೆ ಹೇಳ್ತಾಯಿದ್ರು. ಅದಕ್ಕೆ ನಾನು ತೋರಿಸ್ತೀನಿ ಅಂತ ಹೇಳಿ ತಮಾಷೆಗೆ ಇದು ಮಾಡ್ತಾಯಿದ್ದೆ ಅಷ್ಟೇ, ಮತ್ತೇನಿಲ್ಲ. ಇಟ್ ವಾಸ್ ಜಸ್ಟ್ ಫನ್ ಟಾಕ್ ಆಯಿತಾ. ಲೈಕ್ ಈವ್ನಿಂಗ್ ಒಂಥರ ಚೆನ್ನಾಗಿತ್ತು. ಸೊ ಈ ಥರ ಮತ್ತೆ ನೋಡಿ, ಕ್ಯಾಂಪಸ್ ಅಲ್ಲಿ ಈ ಥರ ನಮ್ಮದೊಂದು ಕಾರ್ಟ್ ಇದೆ. ಸೊ ನಮ್ಮನ್ನು ಕಾರ್ಟಲ್ಲಿ ಆಫೀಸ್ ಎಂಟೈರ್ ಕ್ಯಾಂಪಸಲ್ಲಿ ನಮಗೆ ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವೆಲ್ಲ ಬಿಲ್ಡಿಂಗ್ ಮತ್ತು ಫ್ಲೋರ್ಗೆ ಹೋಗಬೇಕು ಅಲ್ಲಿ ಕಲಿಸ್ತಾರೆ. ಸ್ಪೆಷಲಿ ಇವಾಗ ಅದು ಬಿಸಿಲು ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ಹಾಗೆ ಆಫೀಸಲ್ಲಿ ಒಂದು ರೌಂಡು ವಾಕ್ ಮಾಡ್ತಾ ಮತ್ತೆ ನಾನು ಫ್ಲೋರಿಗೆ ಬಂದು ಮತ್ತೆ ನನ್ನ ಕೆಲಸ ಎಲ್ಲ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸಿ ನಾನು ಲಾಗೌಟ್ ಮಾಡಿದೆ ಗೈಸ್. ಲಾಗೌಟ್ ಮಾಡಿ ಇವತ್ತಿನ ಡೇ ಹೇಗಿತ್ತು ಕಂಪ್ಲೀಟ್ ಆಯಿತು. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ಹೋಲ್ ಈವ್ನಿಂಗ್ ವೈಬ್ಸ ಚೆನ್ನಾಗಿತ್ತು. ಸೊ ನೋಡಿ, ನಮ್ಮ ಕಾರ್ಟ್ ಎಲ್ಲ ಈ ಥರ ನಿಂತಿದೆ. ಗೇಟಿಂದ ಎಂಟರ್ ಆದ ತಕ್ಷಣ ಈ ಥರ ಕಾರ್ಟ್ ರೆಡಿ ಇರುತ್ತೆ. ಸೊ ನಮಗೆ ಎಲ್ಲಿ ಯಾವ ಬಿಲ್ಡಿಂಗ್ಗೆ ಹೋಗಬೇಕು ಅವರು ಕರ್ಕೊಂಡು ನಮ್ಮನ್ನು ಅಲ್ಲಿ ಡ್ರಾಪ್ ಮಾಡಿ ಬರ್ತಾರೆ. ಸೊ ಇದು ನೋಡಿ, ನಮ್ಮ ಮರ ನೋಡಿ, ಇದು ಒಂದು ಆಲ್ಮೋಸ್ಟ್ 200 ಇಯರ್ಸ್ ಓಲ್ಡ್ ಮರ ಅನಿಸುತ್ತೆ. ದಿಸ್ ಈಸ್ ಒನ್ ಆಫ್ ದ ವೆರಿ ಲಾರ್ಜೆಸ್ಟ್ ಆ್ಯಂಡ್ ಓಲ್ಡ್ ಟ್ರೀ ಅನಿಸುತ್ತೆ. ಈ ಒಂದು ಮರ ಎಷ್ಟು ಜನರಿಗೆ ಆಧಾರವಾಗಿದೆ ಅಲ್ಲ, ನೆರಳು ಕೊಡುತ್ತೆ ಅಲ್ವಾ. ಸೊ ಪ್ರಾಣಿ ಪಕ್ಷಿಗಳಿಗೆ, ಮನುಷ್ಯರಿಗೆ ವಿ ಶುಡ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಟು ನೇಚರ್, ಬ್ಯೂಟಿ ಆ್ಯಂಡ್ ಟ್ರೀಸ್ ಅಲ್ವಾ. ಗೈಸ್, ಇದಾಗಿತ್ತು ಇವತ್ತಿನ ಡೇ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.